ಅದಕ್ಕೆ ಮಂಗಳೂರು ಸ್ಮಾರ್ಟ್ ಆಗಬೇಕಾದ್ರೆ ನಾವು ಆಸ್ಪತ್ರೆ ರೋಡು ತೋಡು ಕಟ್ಟೆ ಸ್ಮಾರ್ಟ್ ಆಗೋದಿಲ್ಲ, ನಮ್ಮ ಜನ ಸ್ಮಾರ್ಟ್ ಆಗಬೇಕಲ್ಲ. ಈಗ ಅದು ನಾವು ಒಂದು ವಿಚಾರ ಇವತ್ತು ಬಂದ ವಿಚಾರ ಇವತ್ತು ಆಗಬೇಕಾಗ್ತದೆ. ಯಾವ ಕೂಡ ಸಂಶಯದಿಂದ ವೈರಿಗಳತ್ತು ಜನರು ನೋಡಿದರೆ ಯಾವ ಕೆಲಸ ಆಗಲಿಕ್ಕೆ ಸಾಧ್ಯ ಆಗ್ತದೆ? ಬೇರೆ ಖಾಸಗಿ ಬೇಡದೆ ಅವ್ರು ಯಾರು ಬೇಕು ಅವ್ರು ಬಂದು ಕೊಡಲಿ, ನಾವು ಅವ್ರಿಗೆ ಕೊಡ್ತೇನೆ, ಅವರು ಅದನ್ನು ಆಸ್ಪತ್ರೆ ನಡೆಸಲಿ ಕಂಡೀಷನ್ ಪ್ರಕಾರ ಅಂತ ಕೂಡ ತಯಾರಿದ್ದಾರೆ. ಬನ್ನಿಯಪ್ಪ, ಮಾರ್ಗದಲ್ಲಿ ಕೂತ್ಕೊಂಡು ಯಾಕೆ ಮಾರ್ಗದಲ್ಲಿ ಕೂತ್ಕೊಳ್ತೀರಿ? ನೀವು ಬಂದು ಜವಾಬ್ದಾರಿ ವಹಿಸಿ ನಡೆಸಿ ಅಲ್ಲ, ನಿಮಗೆ ಕೊಡುವ ಇದರಲ್ಲಿ. ನಾವೆಲ್ಲ ಇವತ್ತು ಆಸ್ಪತ್ರೆ ನಾವೆಲ್ಲ ಚೆನ್ನಾಗಿ ಕಟ್ಟಿದ್ದೇವೆ ಅಂತೇಳಿ ನೀವು ಅನಾರೋಗ್ಯ ಆಗಿಲ್ಲ ಆಸ್ಪತ್ರೆಗೆ ಬರಲಿಕ್ಕೆ ಹೊರಡಬೇಡಿ. ಆರೋಗ್ಯ ಒಂದು ನಿಮ್ಮ ಕೈಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇಂಪಾರ್ಟೆಂಟ್ ಇವತ್ತು ನನ್ನನ್ನು ಕೂಡ ಸೇರಿಸಿ, ನನ್ನ ತಾಯಿಯನ್ನು ಕೂಡ ಸೇರಿಸಿ. ತಾಯಿಯಂದಿರಿಗೆ ಏನಂತ ಹೇಳಿದರೆ ಮಗು ಗುಂಡು ಗುಂಡಾಗಿರ್ಬೇಕು, ಬೇರೆ ಏನಿಲ್ಲ. 1 ಪಾಯಿಂಟ್ ಪ್ರೋಗ್ರಾಮ್. ಮನು ದಪ್ಪ ದಪ್ಪ ಆಗಿರ್ಬೇಕು. ಮಗನಿಗೆ ಸಣ್ಣದಿಂದಲೇ ತಿನ್ನಿಸು, ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ನಿಸಿ ಮಗು ಗುಂಡು ಗುಂಡಾದರೆ ಖುಷಿ. ಭಾರತ ದೇಶ ವಿಶ್ವದಲ್ಲಿ ಅತ್ಯಂತ ಬಹುಶಃ ಜನಸಂಖ್ಯೆ ಹೆಚ್ಚಿರುವಂಥ ದೇಶ. ನಮ್ಮ ಬೇರೆ ಬೇರೆ ದೇಶದಲ್ಲಿ ಸಣ್ಣ ಜನಸಂಖ್ಯೆ ಇರುವಂಥ ಪ್ರದೇಶ ಅಲ್ಲ. ಆದ ಕಾರಣ ಅವತ್ತಿನ ಕಾಲದಿಂದಲೇ ಅದು ತೀರ್ಮಾನ ಆದದ್ದು. ಏನಂತ ಹೇಳಿದರೆ ಇಲ್ಲಿ ಎಲ್ಲವೂ ಕೂಡ ಸರ್ಕಾರದ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹೆಲ್ತ್ ಸೆಕ್ಟರ್, ಎಜುಕೇಷನ್ ಸೆಕ್ಟರ್, ಹೌಸಿಂಗ್ ಸೆಕ್ಟರ್, ಈ 3 ಸೆಕ್ಟರ್ನಲ್ಲಿ ಸರ್ಕಾರವೆಲ್ಲರಿಗೂ ಕೂಡ ಮಾಡಲಿಕ್ಕಂತ ಇದೆ ಸಾಧ್ಯನೇ ಇಲ್ಲ. ಯಾಕೆ ಪಾಪ್ಯುಲೇಷನ್ ಅಷ್ಟು ಇದೆ. ಗುಡ್ಡಗಾಡಿನಲ್ಲಿ ಜೀವಿಸ್ತಾರೆ, ನದಿ ಮಧ್ಯದಲ್ಲಿ ಜೀವಿಸ್ತಾರೆ, ಕಾಡಿನಲ್ಲಿ ಜೀವಿಸ್ತಾರೆ. ಇವನ್ನೆಲ್ಲರ ಕಡೆಗೂ ಮುಟ್ಲಿಕ್ಕೆ ಯಾರು ಕೂಡ ಸಾಧ್ಯ. ಅದಕ್ಕಾಗಿ ಪ್ರೈವೇಟ್ ಗೌರ್ಮೆಂಟ್ ಪಾರ್ಟ್ನರ್ಶಿಪ್ನಲ್ಲಿ ಅವತ್ತಿಂದಲೇ ಪ್ರಾರಂಭ ಆದಂಥ ಈ ದೇಶ ವ್ಯವಸ್ಥೆ. ಅದಕ್ಕಾಗಿ ಎಜುಕೇಷನ್ ಸಿಸ್ಟಮ್ನಲ್ಲಿ ಪ್ರೈವೇಟ್ ಇದೆ, ಗೌರ್ಮೆಂಟ್ ಇದೆ. ಹೆಲ್ತ್ನಲ್ಲಿ ಪ್ರೈವೇಟ್ ಇದೆ, ಗೌರ್ಮೆಂಟ್ ಇದೆ. ಹೌಸಿಂಗ್ನಲ್ಲಿ ಪ್ರೈವೇಟ್. ಯಾಕೆ ಎಲ್ಲೂ ಕೂಡ ಸರ್ಕಾರದ ಎಲ್ಲ ಇಷ್ಟ ಸಂಖ್ಯೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೊಂಡೆ ಅವತ್ತಿಂದಲೇ ಬಂದಂಥ ಒಂದು ಪದ್ಧತಿಯದು ಇರುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಈ ಆರೋಗ್ಯ ಸಂಬಂಧಪಟ್ಟಿಗೆ ಸ್ವಲ್ಪ ಸಮಸ್ಯೆ ಅಂದರೆ ಭಾಳಷ್ಟು ಮೆಡಿಕಲ್ ಕಾಲೇಜಸ್ ಕೂಡ ಇದೆ. ಅವರ ಕೊಡುಗೆ ಕೂಡ ಇವತ್ತು ಇರುವಂಥ ವಿಚಾರ ಇರುವಂಥದ್ದು. ಕೆಲವೊಂದು ನಮ್ಮಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ನಮ್ಮ ಹತ್ರ ಬಿಲ್ಡಿಂಗ್ ಇತ್ತು, ಅಲ್ಲಿ ಡಾಕ್ಟ್ರುಗಳು ಇಲ್ಲ. ಸರ್ಕಾರಕ್ಕೆ ಆಸ್ಪತ್ರೆ 10 ಕೋಟಿ ದಪ್ಪ ಕಟ್ಟಬೋದು, ದುಡ್ಡಿಗೇನು ಕಡಿಮೆ ಇಲ್ಲ. ಆಸ್ಪತ್ರೆ ನಡೆಸೋದು ಕಷ್ಟ, ಕಟ್ಟೋದು ಸುಲಭ. ದುಡ್ಡಿದ್ದವನು ಯಾರಿಗೂ ಕೂಡ ಕಟ್ಟಬೋದು, ಅದನ್ನು ನಡೆಸಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅಂದರೆ ಇವನಿಗೆ ಡಾಕ್ಟರ್ ಆಗಲಿಕ್ಕೆ ಆಗ್ತದಾ? ಕಟ್ಟಿದವನಿಗೆ ಅದಕ್ಕೆ ಆದ ಡಾಕ್ಟ್ರು ಬರಬೇಕು, ಅದಕ್ಕೆ ಆದ ನರ್ಸ್ ಬರಬೇಕು, ಅದಕ್ಕೆ ಆದ ಟೆಕ್ನಿಷಿಯನ್ ಬರಬೇಕು. ಅವರದನ್ನು ಕೆಲಸ ಇವತ್ತು ಮಾಡಬೇಕು ಅಂತೇಳಿ ಡೈರೆಕ್ಟರ್ ಆಗಿದೆ. ನಾವು ಕೂತ್ಕೊಂಡು ಸ್ಯಾಂಕ್ಷನ್ ಮಾಡಿ ಕಟ್ಟಿ 4 ವರ್ಷ ನಮಗೆ ಅಲ್ಲಿ ಸರಿಯಾಗಿ ಇವತ್ತು ಡಾಕ್ಟ್ರುಗಳಿಲ್ಲ. ಕೆಲವು ಇಷ್ಟು ಕಷ್ಟಪಟ್ಟು ಅದನ್ನು ಅವ್ರನ್ನ ಒಪ್ಪಿಸಿಕೊಂಡು ಅವ್ರನ್ನ ಅನುಷ್ಠಾನ ಮಾಡಿದ್ದು ನೀವು ಮಾಡಿ ಅಂತ ಹೇಳಲಿಕ್ಕೆ ಅಷ್ಟು ಯಾರು ಕೂಡ ಒಪ್ಪೋದಿಲ್ಲ. ಯಾರು ಕೂಡ ಒಪ್ಪೋದು ಅಷ್ಟು ಸುಲಭ. ಯಾಕೆ ಅವರಿಗೆ ಮಿನಿಮಮ್ 6 to 8 lakhs ಖರ್ಚಾಗ್ತದೆ ಎಲ್ಲ ವಿಚಾರದಲ್ಲಿ, ಮತ್ತು ಜವಾಬ್ದಾರಿ ಕೂಡ ಇರ್ತದೆ. ಅಂತನ್ನು ಒಪ್ಪಿಸಿ ಜನರಿಗೆ ಉಚಿತವಾಗಿ ಸವಲತ್ತು ಸಿಕ್ಕಿ ಅಂತ ಹೇಳಿ ಕೇಳಿದಾಗ ಆ ಊರವ್ರಿಗೆ ಏನು ಕೂಡ ಪ್ರಾಬ್ಲಮ್ ಇಲ್ಲ, ಎಲ್ಲಿ ಕೂತ್ಕೊಂಡವನಿಗೆ ಪ್ರಾಬ್ಲಮ್. ಇದಕ್ಕೇನು ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ಮಂಗಳೂರು ಸ್ಮಾರ್ಟ್ ಆಗಬೇಕಾದ್ರೆ ನಾವು ಆಸ್ಪತ್ರೆ ರೋಡು ತೋಡು ಕಟ್ಟೆ ಸ್ಮಾರ್ಟ್ ಆಗೋದಿಲ್ಲ, ನಮ್ಮ ಜನ ಸ್ಮಾರ್ಟ್ ಆಗಬೇಕಲ್ಲ. ಈಗ ಅದು ನಾವು ಒಂದು ವಿಚಾರ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ಬಹುಶಃ ನಾನು ಹೇಳೋದಿಷ್ಟೇ, ನಿಮ್ಮ ಸಂಪೂರ್ಣವಾದ ಸಹಕಾರ ಪ್ರೋತ್ಸಾಹವನ್ನು ಎಲ್ಲ ಜನಪ್ರತಿನಿಧಿ ಕೊಡುವಂಥ ಮನೋಭಾವವನ್ನು ಈ ಜಿಲ್ಲೆಯವರು ನಾವು ಹಮ್ಮಿಕೊಳ್ಬೇಕು. ಯಾರು ಕೂಡ ಜನಪ್ರತಿ ನಿಮಗೆ ತೊಂದರೆ ಮಾಡಲಿಕ್ಕೆ ಯಾರು ಕೂಡ ಬರಲಿಲ್ಲ. ಏನಾದ್ರು ಸ್ವಲ್ಪ ಉಪಕಾರ ಮಾಡಲಿ ಅಂತಲೇ ಬರುವಂಥ ವಿಚಾರ ಕೂಡ ಆಗಿದೆ. ಜನರಿಗೆ ತೊಂದರೆ ಮಾಡಿ ಜನಪ್ರತಿ ಯಾಕೆ ಇರಬೇಕು ಯಾರಾದರೂ ಕೂಡ? ಅದರ ಅಗತ್ಯ ಏನಿದೆ? ಅದಕ್ಕೆ ಆ ಒಂದು ಭಾವನೆ ಇರುವಂಥ ಅವಕಾಶ. ಯಾವ ಕೂಡ ಸಂಶಯದಿಂದ ವೈರಿಗಳತ್ತು ಜನರು ನೋಡಿದರೆ ಯಾವ ಕೆಲಸ ಆಗಲಿಕ್ಕೆ ಸಾಧ್ಯ ಆಗ್ತದೆ? ಆದಾಗ ನಿಮಗೆ ಯಾವುದೇ ಸಂಶಯ ಇದ್ದರೂ ಕೂಡ ಆ ಇದರಲ್ಲಿ ಮಂತ್ರಿಗಳಿರ್ತಾರೆ, ಅವ್ರದ್ದು ಬಂದು ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಸಮಸ್ಯೆ ಸಹಕಾರ ಬೇಕು, ನಿಮ್ಮ ಸಜೆಷನ್ ಕೊಡಿ. ಅದು ಕೊಡುವಂಥ ಸಜೆಷನ್ ಉತ್ತಮವಾಗಿದ್ದರೆ ಅವರು ಖಂಡಿತವಾಗಿ ಕೊಡ್ತಾರೆ ಅಂತ ಹೇಳಿದರು. ನನಗೆ ಅವ್ರ ಬಹುಶಃ ಹೇಳಿದರು, ಬೇರೆ ಖಾಸಗಿ ಬೇಡದೆ ಅವ್ರು ಯಾರು ಬೇಕು ಅವ್ರು ಬಂದು ಕೊಡಲಿ, ನಾವು ಅವ್ರಿಗೆ ಕೊಡ್ತೇನೆ, ಅವರು ಅದನ್ನು ಆಸ್ಪತ್ರೆ ನಡೆಸಲಿ ಕಂಡೀಷನ್ ಪ್ರಕಾರ ಅಂತ ಕೂಡ ತಯಾರಿದ್ದಾರೆ. ಬನ್ನಿಯಪ್ಪ, ಮಾರ್ಗದಲ್ಲಿ ಕೂತ್ಕೊಂಡು ಯಾಕೆ ಮಾರ್ಗದಲ್ಲಿ ಕೂತ್ಕೊಳ್ತೀರಿ? ನೀವು ಬಂದು ಜವಾಬ್ದಾರಿ ವಹಿಸಿ ನಡೆಸಿ ಅಲ್ಲ, ನಿಮಗೆ ಕೊಡುವ ಇದರಲ್ಲಿ. ಆದ ಕಾರಣ ಕಷ್ಟಪಟ್ಟು ಕೆಲಸ ಮಾಡುವಾಗ ಪ್ರೋತ್ಸಾಹ ಕೊಡುವಂಥ ಜವಾಬ್ದಾರಿ ಅದು ಸರ್ವರ ದೊಡ್ಡ ಮಟ್ಟದ ಸಾಮಾಜಿಕವಾದ ಜವಾಬ್ದಾರಿ ಅಂತ 100% ಸರಿ ಇದೆ ಅಂತ ನಾನು ಹೇಳಿ ಕೂಡ ಹೋಗುವುದಿಲ್ಲ. ಇಲ್ಲಿ ನಿಂತು ನಾನು ಸರಿದ್ದದನ್ನು ಮಾತ್ರ ಹೇಳೋದು, ಸರಿ ಇಲ್ಲದದ್ದನ್ನು ಮಂತ್ರಿಗೆ ಹೇಳುವಂಥ ನಾನು ಕೆಲಸ ಖಂಡಿತವಾಗಿ ನಾವು ಅದು ಮಾಡ್ತೇವೆ. ಎಲ್ಲರೂ ಕೂಡ ಕರೆಕ್ಟ್ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪೇಷಂಟನ್ನು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನೋಡುವಂಥ ಜವಾಬ್ದಾರಿ ಅವೆಲ್ಲ ಹಮ್ಮಿಕೊಳ್ಳುವಂಥ ಅವಕಾಶ ಆಗಲಿ. ಸರ್ಕಾರಿ ನೌಕರಿಗೆ ನಿಮಗೆ 100 ಟೆನ್ಷನ್ ಇದೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ. ಅದು ಆಶಾ ಕಾರ್ಯಕರ್ತ ಹಿಡಿದು ಡಾಕ್ಟ್ರು ತನಕ ಕೂಡ ಅದರ ಕೂಡ ಭಾಳಷ್ಟು ಟೆನ್ಷನ್ ಇಲ್ಲ ಅಂತ ಹೇಳೋದಿಲ್ಲ. ಕಷ್ಟ ಇದೆ, ಟೆನ್ಷನ್ ಇದೆ, ಸಮಸ್ಯೆ ಇದೆ, ಸಂಬಳ ಸರಿಯಾಗಿ ಜಾಸ್ತಿ ಸಿಕ್ಕುವುದಿಲ್ಲ ಎಂಬ ಎಲ್ಲ ಕೂಡ ಇದೆ. ಅದಕ್ಕಾಗಿ ಹೇಳುವಂಥದ್ದು ಏನಂತ ಹೇಳಿದರೆ, ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ನೀವು ಜನರಿಗೆ ಕೆಲಸ ಮಾಡ್ತೀರಲ್ಲ, ಅದಕ್ಕಾಗಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನಾವು ಇವತ್ತು ಹೇಳುವಂಥದ್ದು. ಎಲ್ಲರಿಗೆ ದೇವರ ಕೆಲಸ ಅಂತ ಹೇಳ್ತೇವೆ.
ಈ ಕಷ್ಟವನ್ನು ಸಹಿಸಿಕೊಂಡು ತಾವು ಕೆಲಸ ಮಾಡ್ತೀರಲ್ಲ, ಅದಕ್ಕಾಗಿ ಹೇಳೋದೇ ಅದು ಸರ್ಕಾರದ ಕೆಲಸ, ಅದು ದೇವರ ಕೆಲಸ ಅಂತೇಳಿ ಬಹುಶಃ ಅದಕ್ಕೆ ಇಟ್ಟಂಥ ವಿಚಾರ. ನಾವೆಲ್ಲ ಇವತ್ತು ಆಸ್ಪತ್ರೆ ನಾವೆಲ್ಲ ಚೆನ್ನಾಗಿ ಕಟ್ಟಿದ್ದೇವೆ ಅಂತೇಳಿ ನೀವು ಅನಾರೋಗ್ಯ ಆಗಿಲ್ಲ ಆಸ್ಪತ್ರೆಗೆ ಬರಲಿಕ್ಕೆ ಹೊರಡಬೇಡಿ. ಆರೋಗ್ಯ ಒಂದು ನಿಮ್ಮ ಕೈಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇಂಪಾರ್ಟೆಂಟ್ ಇವತ್ತು ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಯಾರು ಕೂಡ ನಾವೆಲ್ಲ ನೀವು ಆಸ್ಪತ್ರೆಗೆ ಬನ್ನಿ ಅಂತ ನಾವು ಹೇಳೋದಿಲ್ಲ. ನೀವು ಬರಬಾರ್ದು, ನಿಮಗೆ ಯಾರಿಗೂ ಕೂಡ ರೋಗವ ಬರಲೇಬಾರ್ದು ಅಂತ ನಾವು ಇವತ್ತು ಹೇಳುವಂಥದ್ದು. ರೋಗ ಬರಲೇಬಾರ್ದು ಅಂತ ಹೇಳಿದರೆ ರೋಗ ಆಟೋಮೆಟಿಕ್ಕಾಗಿ ದೇವರನ್ನು ಕಲಿಸೋದಿಲ್ಲ. ನಮ್ಮಿಂದಾಗೆ ನಮಗೆ ರೋಗ ಬರೋದು 90% ನಮ್ಮಿಂದಾಗೆ ರೋಗ ಬರೋದಲ್ಲದೆ ದೇವರು ನಮಗೆ ಎಲ್ಲಿಯೂ ಕೂಡ ಆಟೋಮೆಟಿಕ್ಕಾಗಿ ಕಲಿಸೋಲ್ಲ. ಕೆಲವೊಂದು ಮಾತ್ರ ಓನ್ಲಿ 5% ಮಾತ್ರ ಹೆರಿಡಿಟರಿ ಆಗಿ ಕೆಲವೊಂದು ಬರ್ತದೆ, ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಆದ ಕಾರಣ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನೀವು ಈಗಲೇ ಜಾಗ್ರತೆ ವಹಿಸಿ. 3 ವಿಚಾರಗಳು ಮಂತ್ರಿಗಳು ಹೇಳ್ಬೋದು ನಿಮಗೆ, ನಿಮ್ಮೆಲ್ಲ ಆರೋಗ್ಯ ಕಂಟ್ರೋಲ್ ಮಾಡ್ಬೋದು. ಒಂದು ನಿಮ್ಮ ಲೈಫ್ ಸ್ಟೈಲ್ ಅಂತ ಹೇಳಿದರೆ ಡ್ರೆಸ್ಸಿಂಗ್ ಸ್ಟೈಲ್ ಅಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ, ಎಕ್ಸಸೈಸ್ ಎಷ್ಟು ಮಾಡ್ತೀರಿ, ವಾಕಿಂಗನ್ನು ಹೋಗ್ತೀರಿ, ನೀರು ಎಷ್ಟು ಕುಡಿತೀರಿ, ಇದು ನಿಮ್ಮದು ಬಹುಶಃ ಇವತ್ತು ಲೈಫ್ ಸ್ಟೈಲ್. ಇನ್ನು ಎನ್ವೈರ್ಮೆಂಟ್ ನಿಮ್ಮ ಪರಿಸರ ಸ್ವಚ್ಛತೆ ಇರಬೇಕು, ಗಲೀಜು ಇರಬಾರ್ದು, ಇದಿರಬಾರ್ದು ಅಂತ ಸ್ವಚ್ಛತೆ. 3 ಬಹುಶಃ ನಿಮ್ಮ ಫುಡ್ ಹ್ಯಾಬಿಟ್ಸ್, ಇವತ್ತು ಆಹಾರ ಪದ್ಧತಿ. ಇದು 3 ನೀವು ಕರೆಕ್ಟಾಗಿ ನೀವು ಮೇಂಟೈನ್ ಮಾಡಿಕೊಂಡು ಬಂದರೆ ಬಹುತೇಕ ನಿಮ್ಗೆ ಯಾರಿಗೂ ರೋಗ ಬರೋದಿಲ್ಲ ಅಂತೆಲ್ಲ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರೋ ಒಂದು ವಿಚಾರ ಆಗ್ತದೆ. ಅದಕ್ಕೆ ತಾವು ಇದನ್ನು ನಿಮ್ಗೆ ಕೂಡ ಗೊತ್ತಿದೆ, ಇದನ್ನು ಬೇರೆ ಕೂಡ ಹೇಳುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಬೇಕೊಂಡು ನನ್ನನ್ನು ಕೂಡ ಸೇರಿಸಿ, ನನ್ನ ತಾಯಿಯನ್ನು ಕೂಡ ಸೇರಿಸಿ. ತಾಯಿಯಂದಿರಿಗೆ ಏನಂತ ಹೇಳಿದರೆ ಮಗು ಗುಂಡಾಗಿರ್ಬೇಕು, ಬೇರೆ ಏನಿಲ್ಲ. 1 ಪಾಯಿಂಟ್ ಪ್ರೋಗ್ರಾಮ್. ಮನು ದಪ್ಪ ಆಗಿರ್ಬೇಕು. ಮಗನಿಗೆ ಸಣ್ಣದಿಂದಲೇ ತಿನ್ನಿಸೋದು, ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ನಿಸಿ ಮಗು ಗುಂಡಾದರೆ ಖುಷಿ. ಈ ಮಕ್ಕಳಿಗೆ ಏನಾಗ್ತದೆ, ತಿಂದು ಅಭ್ಯಾಸ ಆಗಿ ನೀವು ವಯಸ್ಸಾದಾಗ ಇಲ್ಲೊಂದು ಫಂಕ್ಷನ್ಗೆ ಹೋಗಿ ಅಲ್ಲಿ ಅವನಿಗೆ ಡಯಾಬಿಟಿಸ್ ಇದೆ, ಅವನು ಮತ್ತೆ ಅಲ್ಲಿ ಸ್ವೀಟ್ ತಿಂತಾನೆ. ಅವನಿಗೆ ಹೇಳಿದರೆ ನಿಮಗೆ ಶುಗರ್ ಇದೆ ಮಾರ, ತಿನ್ನಬೇಡ ಅಂದರೆ ಸತ್ರ ಸಾಯಲಿ ಮಾರ, ಇವತ್ತು ತಿಂದು ಬಿಡು ಅಂತೇಳಿ. ಸತ್ರು ಚಿಂತೆ ಇಲ್ಲ, ನಮಗೆ ನಾಳೆಗೆ ರುಚಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ, ಸಣ್ಣದಿಂದಲೇ ಕಲಿಸಿ ಆಗಿದೆಯಲ್ಲ. ಆದ ಕಾರಣ ನಾವು ಸಣ್ಣದಿಂದಲೇ ತಾಯಂದಿರು ಮಕ್ಕಳಿಗೆ ಆರೋಗ್ಯಕ್ಕೆ ಪೂರಕವಾದ ನಾವು ಇವತ್ತು ಆಹಾರ ಪದ್ಧತಿ ಅಲ್ಲದೆ ನಾಲಿಗೆಗೆ ಬೇಕಾದಂಥ ಆಹಾರ ಪದ್ಧತಿ ಆಗಬಾರ್ದು ಅಂತೇಳಿ ಸ್ಪಷ್ಟತೆ ಬಹುಶಃ ತಾಯಂದಿರಿಗೆ ಸಣ್ಣದಿಂದಲೇ ನಮ್ಮದು ಹೇಗದೆ ಆಯಿತು. ಇನ್ನು ಬರುವಂಥ ಮಕ್ಕಳದು ಕೂಡ ಬಹುಶಃ ಈ ರೀತಿಯ ಒಂದು ಮಕ್ಕಳು ಬರುವಂಥ ಅವಕಾಶ ಆಗಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಇವತ್ತು ವಿಚಾರ ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ನೀವೇನೇ ತಿನ್ನಿ, ಅದು ನೀವು ಚಾಕ್ಲೇಟ್ ತಿನ್ನಿ, ಐಸ್ ಕ್ರೀಮ್ ತಿನ್ನಿ, ಖಾರ ತಿನ್ನಿ, ಸ್ವೀಟ್ ಏನು ತಿಂದರೂ ಕೂಡ ನಿಮ್ಮ ನಾಲಿಗೆ ಮಾತ್ರ ಗೊತ್ತಾಗೋದು. ಗಂಟೆಲ್ಲ ಒಳಗೋದ ನಂತರ ಅದು ಮಟನ ಚಿಕನ್ ಸ್ವೀಟ್ ಏನು ಕೂಡ ಯಾರಿಗೂ ಕೂಡ ಗೊತ್ತು. ಬರೀ ನಿಮ್ಮ ನಾಲಿಗೆ ನೀವು ಸರಿ ಇಟ್ಟರೆ ಕಂಟ್ರೋಲ್ ಮಾಡಿದರೆ ಎಲ್ಲ ಕೂಡ ಕಂಟ್ರೋಲ್ ಆಗುವಂಥ ಅವಕಾಶ ಇವತ್ತು ಅದಕ್ಕೆ ಆ ರೋಗ ಬರದ ರೀತಿ ತಡೆಗಟ್ಟುವಂಥ ಕೆಲಸ ನಿಮ್ಮೆಲ್ಲರಿಂದ ಕೂಡ ಆಗಲಿ. ಆಫ್ಟರ್ 60 years ನೀವು ನೋಡಿ ಎಲ್ಲ ರೋಗಗಳು BP ಮತ್ತು ಶುಗರಿಂದ ಬರುವಂಥದ್ದು. ಅದಕ್ಕೆ ನಾನು ಫುಡ್ ಮಂತ್ರಿ ಇದ್ದಾಗ ಶುಗರನ್ನೇ ಬ್ಯಾನ್ ಮಾಡಿಬಿಟ್ಟೆ. ಶುಗರ್ ಕೊಟ್ಟರಲ್ಲ ಶುಗರ್ ಬರೋದು ಅಂತ. ಮುಂಚೆ ನಾವು ಶುಗರ್ ಕೊಡ್ತಿದ್ದೆವು, ಶುಗರನ್ನೇ ನಾವು ಕ್ಯಾನ್ಸಲ್ ಮಾಡಿ ಅವರಿಗೆ ನಾವು ಪ್ರೋಟೀನ್ ಕೊಡಲಿಕ್ಕೆ ನಾವು ಇವತ್ತು ಪ್ರಾರಂಭ ಮಾಡಿದ್ದು.